ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತುಂಬಾ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಹೇಗೆ ಚಿತ್ರಾನ್ನ ಮಾಡ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಚಾನಲ್ ಶುರು ಆದಾಗ ಅವಾಗ 5 ವರ್ಷದ ಹಿಂದೆ ಈ ಚಿತ್ರಾನ್ನ ಮಾಡಿದ್ದು. ಈಗಿನ ಸಬ್ಸ್ಕ್ರೈಬರ್ಸ್ ಯಾರು ಈ ಚಿತ್ರಾನ್ನ ನೋಡಿರಲ್ಲ ಅಂತ ಅಂದ್ಬಿಟ್ಟು ತುಂಬಾ ಸಿಂಪಲ್ ಚಿತ್ರಾನ್ನ, ಆದರೆ ಒಂದೇ ಒಂದು ಐಟಮ್ ಸ್ಪೆಷಲ್ಲಾಗಿ ಹಾಕ್ತೀನಿ. ಅದೇನು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ. ಈ ಜೀರಿಗೆ ಮೆಂತ್ಯನ ಹುರಿದು ಪುಡಿ ಮಾಡ್ಕೊಳ್ತೀವಿ ನೋಡಿ, ಅದೇ ಒಂದು ಸ್ಪೆಷಲ್ ಫ್ಲೇವರ್ ಈ ಚಿತ್ರಾನ್ನಕ್ಕೆ ಕೊಡೋದು. ಮೆಂತ್ಯ ಜೀರಿಗೆ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಪುಡಿನ ನೀವು ಬೇಕಾದರೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾದರೂ ಮಾಡಿಟ್ಕೊಂಡು ಎಲ್ಲ ಪಲ್ಯಗಳಿಗೂ ಇದನ್ನು ಕೊನೆ ಎಂಡಲ್ಲಿ ಸ್ಪ್ರಿಂಕಲ್ ಮಾಡ್ಕೋಬೋದು, ಅಥವಾ ಮಜ್ಜಿಗೆಗೆ ಇದನ್ನು ಒಂಚೂರು ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೋಬೋದು. ಒಟ್ಟಲ್ಲಿ ಈ ಜೀರಿಗೆ ಮೆಂತ್ಯದ ಪುಡಿ ಮನೆಯಲ್ಲಿ ಇದ್ರಂತೂ ತುಂಬ ರೆಸಿಪೀಸ್ಗಳಿಗೆ ನಾವು ಹಾಕೋಬೋದು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 2.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜನ ಚೆನ್ನಾಗಿ ಫಸ್ಟು ರೋಸ್ಟ್ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದೆ. ಹಾಗೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದು ಕೊನೆಯಲ್ಲಿ ಹಾಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ, ಅದಕ್ಕೋಸ್ಕರ. ಇವಾಗ ಅದೇ ಬಾಣಲೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂದೊಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ 5 ಹಸಿಮೆಣಸಿನ್ಕಾಯಿ. ಚಿತ್ರಾನ್ನಕ್ಕೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಹಸಿಮೆಣಸಿನ್ಕಾಯಿನ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀವಿ. ಹಾಗೆ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿನೂ ಸಾಫ್ಟ್ ಆಗುತ್ತೆ, ಜೊತೆಗೆ ಈರುಳ್ಳಿಗೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಈ ಚಿತ್ರಾನ್ನದಲ್ಲಿ ಏನಂತ ಸ್ಪೆಷಲ್ ಇಲ್ಲ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಹೊಸದ್ರಲ್ಲಿ ನಾನು ಈ ಚಿತ್ರಾನ್ನ ನಿಮಗೆ ತೋರಿಸಿದ್ದು ತುಂಬ ಹಿಂದೆ. ಅದಕ್ಕೋಸ್ಕರ ಪುನಃ ಇನ್ನೊಂದ್ಸಲ ತೋರಿಸೋಣ, ಇವಾಗಾಗಿರೋವಂಥ ಸಬ್ಸ್ಕ್ರೈಬರ್ಸ್ ಕೂಡ ಎಲ್ಲ ನೋಡಲಿ ಅಂತ ಅಂದ್ಬಿಟ್ಟು. ಈ ಚಿತ್ರಾನ್ನದಲ್ಲಿ ಏನೂ ಸ್ಪೆಷಲ್ ಇಲ್ಲ. ಆ ಜೀರಿಗೆ ಮೆಂತ್ಯದ ಪುಡಿ ಹಾಕ್ತೀನಿ ನೋಡಿ, ಅದೇ ಒಂದು ಹೈಲೈಟು. ಆದರೆ ಅದು ಹಾಕೋದ್ರಿಂದನೇ ಒಳ್ಳೆ ಟೇಸ್ಟ್ ಬರುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಇವಾಗ ಕೊನೆಯಲ್ಲಿ 1/4 ಟೀ ಸ್ಪೂನ್ ಅರಶಿನ. ಚಿತ್ರಾನ್ನ ಅಂದಮೇಲೆ ಅರಶಿನ ಬೀಳಲೇಬೇಕು. ಪುಡಿ ಮಾಡಿಟ್ಕೊಂಡಿರೋವಂಥ ಜೀರಿಗೆ ಮೆಂತ್ಯದ ಪುಡಿ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸಲ. ಈ ಜೀರಿಗೆ ಮೆಂತ್ಯದ ಪುಡಿ ಹಾಕ್ತಿದ್ದಂಗೆ ಅದ್ರ ಘಮನೇ ಬೇರೆ ಥರ ಶುರು ಆಗ್ತಾ ಇದೆ. ಅಷ್ಟು ಒಳ್ಳೆ ಫ್ಲೇವರ್ ಬರುತ್ತೆ ಚಿತ್ರಾನ್ನಕ್ಕೆ. ನೀವು ಮಾಡಿಕೊಡಿ, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕೊಂಡ್ಬಿಡ್ತಾ ಇದ್ದೀನಿ. ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಅನ್ನ ಕಲಿಸ್ಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೊಳ್ತಾರೆ. ಆದರೆ ನೀವು ಇವಾಗಲೇ ನಿಂಬೆಹಣ್ಣು ಹಾಕ್ಬಿಟ್ರೆ ಈರುಳ್ಳಿಗೂ ಎಲ್ಲ ನಿಂಬೆಹಣ್ಣಿನ ರಸ ಚೆನ್ನಾಗಿ ಹಿಡಿದು ತುಂಬಾ ರುಚಿಯಾಗಿರುತ್ತೆ. ಆವಾಗ ಕಮ್ಮಿ ಆಯಿತು ಜಾಸ್ತಿ ಆಯಿತು ಅನ್ನೋದೇನೂ ಇರಲ್ಲ. 1 ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಿಂಬೆಹಣ್ಣು ಹಾಕೊಂಡಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಹೀಗೆ ಬಿಟ್ಬಿಡೋಣ. ಈ ರಸ ಎಲ್ಲದಕ್ಕೂ ಚೆನ್ನಾಗಿ ಈರುಳ್ಳಿಗೆ ಹಿಡಿಲಿ. 1 ಕಪ್ಪು ಸೋನಾ ಮಸೂರಿ ಅಕ್ಕಿಯಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಹುಡಿಯಾಗಿ ಅನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ಫ್ರೈ ಮಾಡಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನೂ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅನ್ನಕ್ಕೂ ಹಾಕಿದ್ದೀನಿ, ಜೊತೆಗೆ ಗೊಜ್ಜು ಮಾಡೋ ಟೈಮಲ್ಲೂ ಹಾಕಿದ್ದೀನಿ. ಹಾಗಾಗಿ ಬೇಕಿದ್ರೆ ನೋಡ್ಬಿಟ್ಟು ಹಾಕೋಬೇಕಾಗತ್ತೆ. ಸ್ಪ್ಯಾಚುಲಾದಲ್ಲಿ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮುಟ್ಟೋಷ್ಟು ಬಿಸಿ ಇರೋದ್ರಿಂದ ಕೈಯೆಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೂರು ಉಪ್ಪು ಕಮ್ಮಿ ಅನ್ನಿಸ್ತು, ಒಂಚೂರು ಉಪ್ಪು ನಿಂಬೆಹಣ್ಣು ಹಾಕ್ಕೊಂಡು ಮೇಲ್ಗಡೆ ಕಲಿಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಫಟಾಫಟ್ ಅಂತ ಬೇಗ ಚಿತ್ರಾನ್ನ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಮಾಡೋವಂಥ ಚಿತ್ರಾನ್ನ ಇದು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಬಿಸಿ ಬಿಸಿ ಚಿತ್ರಾನ್ನ ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಇದ್ರ ಜೊತೆಗೆ ಒಂಚೂರು ಚಟ್ನಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.